ಅಭೂತಪೂರ್ವವಾದಂಥ ಜನ ಬೆಂಬಲ, ಜನ ಉತ್ಸಾಹ, ಬಿ ಜೆ ಪಿಯ ಅಲೆ ಕರ್ನಾಟಕದಿಂದ ಇರೋದು ಸಾಕ್ಷಿಯಾಗಿದೆ. ನಾನು 3-4 ಜಿಲ್ಲೆಗೆ ಆಗಲೇ ಹೋಗಿದ್ದೀನಿ. ಇವತ್ತು ಬೆಳಗಾವಿ ಜಿಲ್ಲೆಯಿಂದ ಪ್ರಯಾಣ ಮಾಡ್ತಾಯಿದ್ದೆ. ಎಲ್ಲ ಕಡೆ ಭಾಳ ದೊಡ್ಡ ಆಗ್ತದೆ. ಮತ್ತು ಇನ್ನು ಮುಂದೆ ಅಮಿತ್ ಶಾ ಅವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಬಂದ ಮೇಲೆ ಸಂಪೂರ್ಣವಾಗಿ ಕರ್ನಾಟಕ ಬಿ ಜೆ ಪಿ ಮೇ ಆಗೋದು ಸಂಶಯನೇ ಇಲ್ಲ. ಬಿ ಜೆ ಪಿ ಸ್ಪಷ್ಟವಾದ ಬಹುಮತ. ಅಮಿತ್ ಶಾಜಿಯವರು ಇವತ್ತು ಟೋಟಲ್ ಪ್ರಧಾನಮಂತ್ರಿಯಿಂದ ಹಿಡಿದು ಎಲ್ಲರ ಪ್ರೋಗ್ರಾಮ್ಗಳನ್ನು ಅವುಗಳನ್ನು ಇನ್ನೊಮ್ಮೆ ರಿವ್ಯೂ ಮಾಡಿ ಅಂತ ಹೇಳಿದ್ದಾರೆ. ಇವತ್ತು ರಾತ್ರಿ ನಾವು ರಿವ್ಯೂ ಮಾಡ್ತೀವಿ. ಅಂದರೆ ಓವರ್ಲ್ಯಾಪ್ ಆಗಬಾರ್ದು, ಇನ್ನೊಂದು ಆಗಬಾರ್ದು, ಪ್ರಮುಖ ಪ್ಲೇಸ್ಗಳಿಗೆ ಹೋಗಬೇಕು, ಕೆಲವು ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಆ ಪ್ರಕಾರ ನಾವು ಮಾಡ್ತೀವಿ. ಅವರು ಸಿಕ್ಕಾಕೊಂಡ್ಬಿಟ್ರು. ಅವರೇ ಲಿಂಗಾಯತರಿದ್ದಾರೆ, ರಾಜ್ಯ ಹಾಳು ಮಾಡಿದ್ದಾರೆ, ಭ್ರಷ್ಟಾಚಾರ ಮಾಡಿ ಮೊದಲು ಹೇಳಿ ಅದನ್ನು ಸರಿದೂಗಿಸೋದಕ್ಕೆ ನನ್ನ ಹೆಸರು ತಪ್ಪೇನಿಲ್ಲ. ಆದರೆ ನಾನು ಚಾಲೆಂಜ್ ಮಾಡಿದ್ದೀನಿ. ನನ್ನ ಮೇಲೆ ಒಂದು ಆರೋಪವನ್ನು ಮಾಡಿ ಸಾಬೀತು ಮಾಡಿ, ನೀವು ಭ್ರಷ್ಟಾಚಾರಿ ಸಿ ಎಮ್ ಅಂದರೆ ಅದು ಆಗೋದಿಲ್ಲ. ಜನಕ್ಕೆ ಗೊತ್ತಿದೆ. ನಿಮ್ಮ ಮೇಲಿರುವಂಥ ಕೇಸುಗಳು ಬೇಕಾದಷ್ಟಿದೆ. ರೀಡೂದಿಂದ ಹಿಡಿದು ಇರಿಗೇಷನ್ನಿಂದ ಹಿಡಿದು ಬೇಕಾದಷ್ಟು ಕೇಸುಗಳಿದೆ. ಈಗಾಗಲೇ ನಾವು ಲೋಕಾಯುಕ್ತ ಕೂಡ ಕೊಟ್ಟಿದ್ದೆ. ಅದಕ್ಕೆ ಉತ್ತರ ಕೊಡಲಿ. ಅವ್ರ ಮೇಲಿರುವ ಭ್ರಷ್ಟಾಚಾರ ಲೋಕಾಯುಕ್ತಕ್ಕೆ ಏನು ರೆಫರ್ ಮಾಡಿದ್ದೇವೆ ಅದಕ್ಕೆ ಅವರು ಲೋಕಾಯುಕ್ತಕ್ಕೆ ಉತ್ತರ ಕೊಡಲಿ, ಎಲ್ಲ ಕಡೆ ಉತ್ತರ ಕೊಡಲಿ. ಮೊದಲು ಅವ್ರಿಗೆ ಯಾವುದೇ ಅಧಿಕಾರ ಇಲ್ಲ. ಮತ್ತು ಸುಮ್ಮನೆ ಭ್ರಷ್ಟಾಚಾರ ಹೇಳುವಂಥದ್ದು ಜನರಿಗೆ ಗೊತ್ತಾಗ್ತದೆ. ಇವತ್ತು ಕಾಂಗ್ರೆಸ್ ಅಂದರೆ ಭ್ರಷ್ಟಾಚಾರ ಕಾಂಗ್ರೆಸ್ ಈಗಾಗಲೇ ಸಾಬೀತಾಗಿ ಹೋಗಿದೆ. ಭ್ರಷ್ಟಾಚಾರ ಕಾಂಗ್ರೆಸ್ಸಿನ ಅವಿಭಾಜ್ಯ ಅಂಗ. ಹೀಗಿರುವಾಗ ಅವ್ರ ಭ್ರಷ್ಟಾಚಾರ ಬಗ್ಗೆ ಮಾತನಾಡುವಂಥದ್ದು ನಿಜವಾಗ್ಲೂ ಕೂಡ ಒಂದು ರೀತಿಯಲ್ಲಿ ಹಾಸ್ಯಾಸ್ಪದ. ಅವರ ಎಷ್ಟು ಜನ ನಾಯಕರು ಜೈಲಿಗೆ ಹೋಗಿದ್ದಾರೆ, ಜೈಲಲ್ಲಿ ಬಂದಿದ್ದಾರೆ, ಎಲ್ಲವೂ ಕೂಡ